2025 is the most shortest year of the life. ಎಷ್ಟು ಅವರ್ ಮಲಗ್ತೀರಾ ನೀವು? 15 ಅವರ್ಸ್ ಮಲಗ್ತೀನಿ. 15 ಅವರ್ಸ್ ಮಲಗ್ತೀರಾ? ಒಂದು ಒಳ್ಳೆ ಸ್ಥಾನದಲ್ಲಿರೋ ಆಫೀಸರ್ಗೆ ಕಪ್ಪಾಳಕ್ಕೆ ಹೊಡೆದ್ಬಿಟ್ಟೆ. ಕಳ್ಕೊಂಡಿದ್ದು ನನ್ನ ಖುಷಿ. ಹಳ್ಳಿಲಿರೋ ಲೈಫ್ ನ ಕಳ್ಕೊಂಡ್ಬಿಟ್ಟಿದೀನಿ ಅಷ್ಟೇ. ಮತ್ತೆ ಊರಿಗೆ ಹೋಗ್ಬೇಕು ಅನ್ನೋ ಆಸೆ, ಬಟ್ ಆಗ್ತಾ ಇಲ್ಲ. ಮೇನ್ ಕಾರಣ ರೀಸನ್ ಹುಡುಗಿ ರೈತರಿಗೆ ಏನ್ ಕೊಡಲ್ಲ, ಇದೇ ಪ್ರಾಬ್ಲಮ್. ಯಾಕೋ ನನ್ನ ಚಾನೆಲ್ಗೆ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ಬೇಕು ಜನ. ನಾನು ನಿಮ್ಗೆ 10,000 ಕೊಡ್ತೀನಿ, ಶಾಪಿಂಗ್ ಸ್ಪಾನ್ಸರ್ ಮಾಡ್ತೀನಿ, ಅದೆಲ್ಲ ಮಾಡ್ರಿ, ನಾವಿಬ್ರು ಸಬ್ಸ್ಕ್ರೈಬ್ ಆಗಿದೆ. ನನ್ನ ಸಬ್ಸ್ಕ್ರೈಬ್ ಮಾಡಿಸ್ಕೊಳೋದ್ರಿಂದ ನಿಮ್ಗೆ ದುಡ್ಡು ಸಿಗುತ್ತೆ ಅನ್ನೋದು ಬೇಡ. ನನ್ನ ಸಬ್ಸ್ಕ್ರೈಬ್ ಆಗೋದು ನಿಮ್ಗೆ ಖುಷಿ ಸಿಗುತ್ತೆ, ನಗು ಸಿಗುತ್ತೆ ಅಂದ್ರೆ ನೀವು ಆಗೋ ಸಬ್ಸ್ಕ್ರೈಬ್ ಆಗಿ. ಇಂದು ತಾಯಿ ಗುಣ ತೀರೋದಿಲ್ಲ ಋಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇನ್ನೇನು 2025 ಮುಗಿತಾ ಬಂತು. ಇವತ್ತು ನಾನು ನಮ್ಮ ಮಾಜಂತೆ ಹತ್ರ ಹೋಗಿ 2025 ಹೇಗಿತ್ತು, ಅವ್ರು ಏನೇನ ಪಡ್ಕೊಂಡ್ರು, ಏನೇನ ಕಳ್ಕೊಂಡ್ರು, 2026ಗೆ ಅವರ ರೆಸಲ್ಯೂಷನ್ ಏನು, ಈ ತರ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಅದಕ್ಕೆ ನಮ್ಮ ಮಾಜಂತೆ ಹೇಗೆಲ್ಲ ಉತ್ತರ ಕೊಡ್ತಾರೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ಚೆನ್ನಾಗಿ ಮಾಡ್ತೀರಣ್ಣ ನೀವು. ಹೌದಾ? ಥ್ಯಾಂಕ್ ಯು ಸೊ ಮಚ್. ಹೌದಾ? ಎಲ್ಲ ವಿಡಿಯೋಸ್ ಜಸ್ಟ್ ಮೆಜೆಸ್ಟಿಕ್ ದಾಗ ಬರುವಾಗ ನಿಮ್ನ ನೆನೆಸ್ಕೊಂಡ್ ಬಂದಿದ್ದು ಇಲ್ಲಿ ಒಂದು ವಿಡಿಯೋ ಮಾಡಿರ ಅಂತ. ಥ್ಯಾಂಕ್ ಯು ಸೊ ಮಚ್. ಇಟ್ ಮೀನ್ಸ್ ಅ ಲಾಟ್. ಇವಾಗ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಆ ಪ್ರಶ್ನೆಗಳು ಟಕ 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 ಅಂತ ಉತ್ತರ ಕೊಡ್ಬೇಕು. ಫಸ್ಟ್ ಹೇಳಿ, ನಿಮ್ಮ ಹೆಸರೇನು? ಕೀರ್ತಿ. ಕೀರ್ತಿ. ಅನ್ನಪೂರ್ಣ. ವಚನ. ನಯನ. ಪ್ರಮೋದ್. ಓಕೆ, ಏನ್ ಮಾಡ್ಕೊಂಡಿರೋದು? ಈಗ ಜಾಬ್ ಮಾಡಿ ಮರ್ತೋಗ್ಬಿಟ್ಟಿದ್ದೀರೇನ್ರಿ? ಜೀವನದಲ್ಲಿ ನಾನು ಈ ತರ ಬದುಕಬೇಕು ಅನ್ಕೊಂಡಿದೀನಿ. ಈಗ 1 ವಾರ ಆಯ್ತು ಬೆಂಗಳೂರಿಗೆ ಬಂದು. ಬೆಂಗಳೂರಿಗೆ ಬಂದು. ಬೆಂಗಳೂರು ಹೊಸದು ನಮ್ಗೆ ಇವಾಗ ಬಂದಿರೋದು. ಉತ್ತರ ಕರ್ನಾಟಕನಾ? ಬಿಜಾಪುರ. ಸೂಪರ್. ಹೆಂಗಿದೆ ಬೆಂಗಳೂರು? ಚೆನ್ನಾಗಿದೆ. ಇವಾಗ ಇದೆಲ್ಲ ಸ್ವಲ್ಪ ಭಯಾನೂ ಇದೆ. ಯಾವ ತರ ಮೆಟ್ರೋ ಇದೆ ಅದನ್ನೂ ಗೊತ್ತಿಲ್ಲ ನಮ್ಗೆ. ಯಾವ ಬಸ್ ಹತ್ಬೇಕು ಅದನ್ನೂ ಗೊತ್ತಿಲ್ಲ. ಎಲ್ಲರೂ ಒಂದ್ ಸ್ವಲ್ಪ ಭಯ ಪಡಿಸ್ಬಿಡ್ತಾರೆ ನಮ್ಗೆ. ಏನು ಇಲ್ಲ ಆಯ್ತಾ, ನಿಮ್ಮಲ್ಲಿ ನೀವು ನಂಬಿಕೆ ಇಡಿ. ಬೆಂಗಳೂರು ಸೇಫ್ ಆಗಿದೆ. ಬೆಂಗಳೂರು ಸೇಫ್ ಇಲ್ದೇನೆ ಎಲ್ಲಾ ಕಡೆಯಿಂದ ಬಂದಿಲ್ಲಿರಲ್ಲ. ನಿಮ್ಮೂರೇ, ಓಕೆನಾ? ಇದು ನನ್ನೂರು, ಎಲ್ಲಾರು ನನ್ನೂರು. 2025 ನಿಮ್ಗೆ ಹೆಂಗಿತ್ತು ಈ ವರ್ಷ? ಚೆನ್ನಾಗಿತ್ತು. ನಂಗೂ ಚೆನ್ನಾಗಿತ್ತು. ಬಹಳ ಕಲ್ತಿದ್ದೀನಿ 2025. ಯಾರನ್ನ ನಂಬೇಕು, ಯಾರನ್ನ ಬಿಡ್ಬೇಕು, ಯಾರು ನಮ್ಮವ್ರು, ಯಾರು ಹೊರಗಿನವ್ರು, ಎಲ್ಲ ಬಹಳ ಚೆನ್ನಾಗಿ ನೀವು ಈ ಕಲ್ತಿದ್ದೀನಿ. ವರ್ಷ ಕಲ್ತ್ರಾ? ಇದು 4 ವರ್ಷದ ಹಿಂದೆನೆ ಕಲ್ತ್ಬಿಟ್ಟೆ. 2025 ಹೇಗಿತ್ತು ಮಾ? ಚೆನ್ನಾಗಿತ್ತು. ಕಂಪೇರ್ ಟು 2024 ಚೆನ್ನಾಗಿತ್ತು. ಬೆಸ್ಟ್ ಇಯರ್. 25 ಅಲ್ಲಿ ನಮ್ಮ ಸಿಸ್ಟರ್ ಮ್ಯಾರೇಜ್ ಆಯ್ತು. ಫಸ್ಟ್ ಹಾಫ್, ನೆಕ್ಸ್ಟ್ ಹಾಫ್ ಲೈಕ್ ನಾನು ಅಪ್ ಸ್ಕಿಲ್ಲಿಂಗ್ ಎಲ್ಲ ಮಾಡಿದೆ. ಸೊ ಯೂಸ್ಫುಲ್ ಇಯರ್. ನಮ್ಗೆ ಖುಷಿ ಆಗ್ಬಿಡ್ತು. 2025 ಫಸ್ಟ್ ಹಾಫ್ ಅಲ್ಲಿ ನಮ್ಮ ಅಕ್ಕನ ಮ್ಯಾರೇಜ್ ಆಯ್ತು, ಸೆಕೆಂಡ್ ಅಲ್ಲಿ ನಂದು ಆಯ್ತು. ನಾನು ನಮ್ ಗಂಡ್ ಮಕ್ಳು ಮದುವೆ ಆಯ್ತು. ನಾಟ್ ಬ್ಯಾಡ್ ಸರ್. ಒಳ್ಳೆನೂ ಇತ್ತು, ಕೆಟ್ಟದ್ದು ಇತ್ತು. 50-50 ಎಲ್ಲ ಒಂದೇ ಫ್ಲೋ ಅಲ್ಲಿ ಹೋಗ್ಬಿಡ್ತು. ಯಾವಾಗ ಮುಗೀತು, ಯಾವಾಗ ಸ್ಟಾರ್ಟ್ ಆಯ್ತು ಅಂತಾನೆ ಗೊತ್ತಿಲ್ಲ. ಯಾವಾಗ ಸ್ಟಾರ್ಟ್ ಆಯ್ತು, ಯಾವಾಗ ಮುಗಿತದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಯ್ತು, ಆಮೇಲೆ ಅನ್ಫರ್ಗೆಟಬಲ್. 2025 ಅನ್ಫರ್ಗೆಟಬಲ್ ಆಗಿತ್ತು. ಒಂಥರ ಓಕೆ, ಚೆನ್ನಾಗಿತ್ತು, ಚೆನ್ನಾಗಿರ್ಲಿಲ್ಲ, ಪರವಾಗಿಲ್ಲ. ಚೆನ್ನಾಗಿತ್ತು. 2025 ಹೇಗಿತ್ತು ಮಾ? ನಾಟ್ ಬ್ಯಾಡ್, ನಾಟ್ ಗುಡ್. ನಾಟ್ ಬ್ಯಾಡ್, ನಾಟ್ ಗುಡ್. ಚೆನ್ನಾಗಿರ್ಲಿಲ್ಲ. ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿತ್ತು. I had a very bad heartbreak this year, so it was kind of worst. ಲವ್ ಫೇಲಿಯರ್ ಆಯ್ತು. ಚೆನ್ನಾಗಿದ್ದಿಲ್ಲ. Very short. ವೆರಿ ಶಾರ್ಟ್. Jan ಇವಾಗ ಬಂತು. It's already December. Next week we have Christmas holidays. Next Jan is starting already. I'm like, what? 2025 is the most shortest year of the life. ಎಕ್ಸ್ಟ್ರಾ 2 EMI ಆದ್ವು. ಎರಡಕ್ಕೆ ತಿಂಗಳಿಗೆ ಒಂದೊಂದು ಮಾಡಿದ್ದೀನಿ ನಾನು. ಹೆವಿ ವರ್ಸ್ಟ್ ಆಗಿತ್ತು. ಜೀವನ ಕಳ್ಸಿದೆ. ವರ್ಸ್ಟ್ ಇಯರ್ ಎವರ್. ಸೀರಿಯಸ್ಲಿ ನನಗ್ ಬೆಸ್ಟ್ ಆದಾಗ್ಲೇ ಅನ್ಕೊಂಡೆ ತುಂಬಾ ಜನಕ್ಕೆ ಇದು ವರ್ಸ್ಟ್ ಆಗಿರುತ್ತೆ ಅಂತ. ಏನಕ್ಕೋಸ್ಕರ ವರ್ಸ್ಟ್ ಆಗಿತ್ತು? ಎಲ್ಲದ್ರಲ್ಲೂ ಹಿಂದೆನೆ ಹೋಗ್ತಾ ಇದೀವಿ, ಮುಂದೆ ಬರ್ತಾ ಇಲ್ಲ ಈ ವರ್ಷ. ಎಲ್ಲದ್ರಲ್ಲಿ ಹಿಂದೆನೆ ಹೋಗ್ತಾ ಇದ್ರಿ, ಮುಂದೆ ಬರ್ತಾ ಇಲ್ಲ. ಯಾಕ್ರೋ ನೀವು ಇಂಡಿಯನ್ಸ್ ಮುಂದೆ ಬನ್ನಿ ಅಂದ್ರೆ ಹಿಂದಕ್ಕೆ ಹೋಗ್ತೀರಿ, ಯಾಕ್ರೋ? 2025 ಹೇಗಿತ್ತು? ಚೆನ್ನಾಗಿತ್ತು. ಫ್ರೆಂಡ್ಸ್ ಎಲ್ಲ ದೂರ ಆಗಿ ಸಿಂಗಲ್ ಆಗಿ ಹೆಂಗಿರ್ಬೇಕು ಅಂತ ಕಲ್ತ್ಕೊಂಡಿದೀವಿ. ಸೊ ಒಂಟಿ ಜೀವನ ಕಲ್ತಿದ್ದೀರಾ. ನನ್ನ ವಿಡಿಯೋಸ್ ನೋಡಿದೀನಿ. ಸಬ್ಸ್ಕ್ರೈಬ್ ಆಗಿದ್ದೀರಾ? ಇಲ್ಲ. ಯಾಕೆ ಸಬ್ಸ್ಕ್ರೈಬ್ ಆಗಿಲ್ಲ? ಅದಕ್ಕೆ ಒಂಟಿತನ ಕಾಡ್ತಾ ಇರೋದು. ಅಲ್ಲ, ನೀವು ಈ ಕ್ವೆಶ್ಚನ್ ಯಾವಾಗೂ ಕೇಳ್ತಾ ಇದ್ರಿ ನೋಡಿ, ಅಂದ್ರೂ ಈ ತರದವ್ರು ಆಗಲ್ಲ, ಅದಕ್ಕೆ ಕೇಳ್ತಾ ಇರ್ತೀನಿ. ಬೇರೆಯವ್ರ ಹತ್ರ ಎಲ್ಲ ನಾವ್ ಯಾವಾಗೂ ನೋಡಿ ನಗ್ತಾ ಇದ್ವಿ. ಬಟ್ ನೀವು ಆಗಿಲ್ಲಲ್ಲ. ಇದು ಹೆಣ್ಮಕ್ಳು. ವಿಡಿಯೋಸ್ ನೋಡಿದ್ರೆ ಚೆನ್ನಾಗಿರುತ್ತೆ. ವಿಡಿಯೋ ಚೆನ್ನಾಗಿರುತ್ತೆ ಅಂದ್ರಿ, ಟೈಮ್ ಪಾಸ್ ಆಗುತ್ತೆ ಅಂದ್ರಿ, ಖುಷಿ ಸಿಗುತ್ತೆ ಅಂದ್ರಿ, ಮತ್ತೆ ಯಾಕ್ರಿ ಸಬ್ಸ್ಕ್ರೈಬ್ ಆಗಿಲ್ಲ? ಗೊತ್ತಿಲ್ಲ. ಯಾಕೋ ನನ್ನ ಚಾನೆಲ್ಗೆ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ಬೇಕು ಜನ. ನಮ್ಮನ್ನ ಹೇಳಿದ್ ಕರೆಕ್ಟ್. 2025 ಅಲ್ಲಿ ನೀವು ಪಡ್ಕೊಂಡಿದ್ದೇನು, ಕಳ್ಕೊಂಡಿದ್ದೇನು? ಏನು ಪಡ್ಕೊಂಡಿಲ್ಲ, ಏನು ಕಳ್ಕೊಂಡಿಲ್ಲ. ಎಕ್ಸಾಮ್ ಪಾಸ್ ಆದ್ರ? ಅದು ಪಾಸ್ ಆಗಿಲ್ಲ. ಇನ್ನು 2 ಅವರಿ
ಅದು ಕ್ಲಿಯರ್ ಮಾಡ್ರಿ. ಈಗ ಮಾಡ್ತೀನಿ. ಓಕೆ ರೀ. ನೀವು ಕಳ್ಕೊಂಡಿದ್ದು ಒಂದು ಬ್ಯಾಕ್ ಎಕ್ಸಾಮ್ ಐತೆ ಅಷ್ಟೇ ರೀ, ಅದು 6th ಸೆಮಿಗೆ ಬಂದು ಕಳ್ಕೊಂಡ್ಬಿಟ್ಟೆ ನಾನು. ಅಯ್ಯೋ. ಅದೇ ಬೇಜಾರೈತಿ. ನಾನು 5th ಸೆಮ್ ಎಲ್ಲ ಟಾಪರ್ ಆಗಿ 6th ಸೆಮಿಗೆ ಬಂದು ಒಂದು ಕಳ್ಕೊಂಡ್ಬಿಟ್ಟೆ ನಾನು. ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ರಿ, ಜೀವನ ಅನ್ನೋ ಪಾಠದಲ್ಲಿ ಪಾಸ್ ಆಗ್ತಿರ್ರಿ. ಆಯ್ತ್ರಿ. ಏನು ಪಡ್ಕೊಂಡಿಲ್ರಿ. ಓಕೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ಎಲ್ರು ಖುಷಿ ಪಡ್ಕೊತೀವಿ. ಖುಷಿ ನೀವು ಬನ್ನಿ ಮೈಕ್ ಹಿಡ್ಬಿಟ್ಟು ಸಬ್ಸ್ಕ್ರೈಬ್ ಆಗಿದ್ರೆ ನಾನು ನಿಮ್ಗೆ 10,000 ಕೊಡ್ತೀನಿ, ಶಾಪಿಂಗ್ ಸ್ಪಾನ್ಸರ್ ಮಾಡ್ತೀನಿ, ಅದೆಲ್ಲ ಮಾಡ್ರಿ. ನಾವಿಬ್ರು ಸಬ್ಸ್ಕ್ರೈಬ್ ಆಗಿದ್ದೀವಿ. 4 ಜನಕ್ಕೆ ಸೇರಿಸಿ ಸಬ್ಸ್ಕ್ರೈಬ್ ಮಾಡಿಸ್ತೀನಿ. ಕನ್ನಡ ತಾಯಿ ಮಕ್ಕಳೆಲ್ಲ ಇದ್ ಬಂದ್ರಮ್ಮ. ಅಲ್ಲ ಓಕೆ, ನಾನು ಹೇಳ್ತೀನಿ, ನನ್ನ ಸಬ್ಸ್ಕ್ರೈಬ್ ಮಾಡಿಸ್ಕೊಳೋದ್ರಿಂದ ನಿಮ್ಗೆ ದುಡ್ಡು ಸಿಗುತ್ತೆ ಅನ್ನೋದು ಬೇಡ. ನನ್ನ ಸಬ್ಸ್ಕ್ರೈಬ್ ಆಗೋದು ನಿಮ್ಗೆ ಖುಷಿ ಸಿಗುತ್ತೆ, ನಗು ಸಿಗುತ್ತೆ ಅಂದ್ರೆ ನೀವು ಆಗೋ ಸಬ್ಸ್ಕ್ರೈಬ್ ಆಗಿ. ಕಂಟೆಂಟ್ ನಾನು ದುಡ್ಡನ್ನ ನಂಬಲ್ಲ, ನೆಮ್ಮದಿ ಖುಷಿ. ದುಡ್ಡಿರೋನ್ಗೆ ಖುಷಿ ಇರಲ್ಲ, ನೆಮ್ಮದಿ ಇರಲ್ಲ. ಕರೆಕ್ಟಾ? ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ. ಈ ವರ್ಷದಲ್ಲಿ ನೀವು ಏನ್ನ ಪಡ್ಕೊಂಡ್ರಿ, ಏನ್ನ ಕಳ್ಕೊಂಡ್ರಿ? ಫ್ರೆಂಡ್ಸ್ ನ ಪಡ್ಕೊಂಡೆ, ಈ ಕಡೆ ಪೇರೆಂಟ್ಸ್ ಜೊತೆ ಬಾಂಡಿಂಗ್ ಕಳ್ಕೊಂಡೆ. ಅದು ತುಂಬಾ ಕಳ್ಕೊಂಡಿದ್ದೀನಿ, ಹೇಳಕ್ ಬೇಡ. ಓಕೆ, ಪಡ್ಕೊಂಡಿದ್ದು ನಮ್ಮನ್ನ ಸೆಲ್ಫ್ ಲವ್ ಮಾಡ್ಕೋಬೇಕು ಫಸ್ಟ್, ಆಮೇಲೆ ಬೇರೆದವ್ರನ್ನ ನೋಡಿ. ಒಂದನ್ನ ಕಲ್ತ್ಕೊಂಡ್ರು ಚೆನ್ನಾಗಿರೋದನ್ನ ಕಲ್ತ್ಕೊಂಡಿದ್ದೀರಾ. ಫಸ್ಟ್ ನಮ್ಮನ್ನ ನಾವು ಪ್ರೀತಿ ಮಾಡ್ಬೇಕು, ಆಮೇಲೆ ಬೇರೆಯವ್ರನ್ನ ಪ್ರೀತಿ ಮಾಡ್ಬೇಕು. ನಾನು ಟ್ರಸ್ಟ್ ಮಾಡಬಾರ್ದು ಯಾರನ್ನು ಬೇಗ. ನನ್ನನ್ನು ಬಂದ್ಬಿಟ್ಟು ಟ್ರಸ್ಟ್ ಮೀ. ನೀವು ಕಳ್ಕೊಂಡಿದ್ದೇನು ಪಡ್ಕೊಂಡಿದ್ದೇನು? ನಾವು ಆಮ್ ಆನ್ ವೆಕೇಶನ್. ಪಡ್ಕೊಂಡಿದ್ದು ನೆಮ್ಮದಿ ಮತ್ತೆ ನಿದ್ದೆ ಎರಡೇ. ಕ್ಯೂರಿಯಾಸಿಟಿ ಮೇಲೆ ಈ ಪ್ರಶ್ನೆ ಕೇಳ್ತಾ ಇದೀನಿ. ಎಷ್ಟು ಅವರ್ ಮಲಗ್ತೀರಾ ನೀವು? 15 hours ಮಲಗ್ತೀನಿ. 15 hours ಮಲಗ್ತೀರಾ? ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಸೀರಿಯಸ್ ಆಗಿ ಅಷ್ಟೊಂದು ಟೈಮ್ ಇದೆಯಾ ಮಲಗೋದಕ್ಕೆ ನಿಮ್ಗೆ? ಇನ್ನು ನೈಟ್ ಡೇ ಮಾಡ್ತಾರಲ್ಲ, ಸೊ ಟೈಮ್ ಸಿಗುತ್ತೆ. ನಾವು ನಿಜ ಹೇಳ್ತೀವಿ, ನೀವು ಹೇಳಿದ್ರಲ್ಲ ಈ ವರ್ಷ ನಿಮ್ಗೆ ತುಂಬಾ ಚೆನ್ನಾಗಿದೆ, ನೀವು ಪುಣ್ಯವಂತರು ಮ್ಯಾಮ್. ಕಳ್ಕೊಂಡಿದ್ದಂತ್ರು ಹೇರ್. ಎಕ್ಸಾಕ್ಟ್ಲಿ, ಎಷ್ಟೊಂದ್ ಜನ ಇದನ್ನ ಹೇಳೇ ಇಲ್ಲ. 2020 ಕಳ್ಕೊಂಡಿದ್ದೀವಿ. ಟೂ ಮಚ್ ಹೇರ್ ಲಾಸ್. ಕಳ್ಕೊಂಡಿದ್ದು ನನ್ನ ಖುಷಿ. ನಾನು ಹಳ್ಳಿಲಿರೋ ಲೈಫ್ ನ ಕಳ್ಕೊಂಡ್ಬಿಟ್ಟಿದೀನಿ ಅಷ್ಟೇ. ಮತ್ತೆ ಊರಿಗೆ ಹೋಗ್ಬೇಕು ಅನ್ನೋ ಆಸೆ, ಬಟ್ ಆಗ್ತಾ ಇಲ್ಲ. ಮೇನ್ ಕಾರಣ ರೀಸನ್ ಹುಡುಗಿ. ರೈತರಿಗೆ ಏನ್ ಕೊಡಲ್ಲ, ಇದೇ ಪ್ರಾಬ್ಲಮ್. ಖುಷಿ ಎಲ್ಲ ಇದೆ, ಫ್ರೆಂಡ್ಸ್ ಎಲ್ಲ ಇದಾರೆ, ಸುಮಾರು ಜನ ಸಿಗುತ್ತಾರೆ, ಬಟ್ ಊರೊಂದು ಸಿಗ್ತಾ ಇಲ್ಲ ನನಗೆ. ಊರೊಂದು ಸಿಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ರು, ಕಳ್ಕೊಂಡಿರೋದು ಅವ್ರ ಊರಂತೆ, ಹುಡುಗಿಗೋಸ್ಕರ ಹೆಂಗ್ ಕೊಡ್ತಾ ಇಲ್ಲ ಅನ್ಬಿಟ್ಟು ಬೆಂಗಳೂರು ಬಂದಿದ್ದಾರೆ. ಮನೆ ಒಂದು ಹೇಳ್ತೀನಿ, ಊರೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀರಾ. ರೈತರಿಗೆ ಹೆಣ್ ಸಿಗ್ತಾ ಇಲ್ಲ ಅಂತ ಹೇಳಿ, ರೈತರಿಗೆ ಹೆಣ್ ಕೊಡ್ಬೇಕಾದ್ರೆ ಅವ್ರು ಪುಣ್ಯ ಮಾಡಿರ್ಬೇಕು. ಹೌದು, ಅದು ನಮ್ ಜನಕ್ಕೆ ಗೊತ್ತಿಲ್ಲ, ಅದು ಗೊತ್ತಾಗ್ತಾ ಇಲ್ಲ. ಅದು ಹೆಣ್ಮಕ್ಳಿಗೆ ಅರ್ಥ ಆಗ್ತಾ ಇಲ್ಲ, ಅವ್ರ ಅಪ್ಪ ಅಮ್ಮಗೆ ಅರ್ಥ ಆಗ್ತಾ ಇಲ್ಲ. ಅದೊಂದೇ ರೀಸನ್. ನೋಡೋಣ, ಇದ್ರ ಮೇಲೆ ಒಂದು ಕಂಟೆಂಟ್ ಮಾಡ್ತೀನಿ. ಓಕೆ, ನೀವು ಪಡ್ಕೊಂಡಿದ್ದೇನೆ ಕಳ್ಕೊಂಡಿದ್ದು ಒಂದ್ ಸ್ವಲ್ಪ ನೆಮ್ಮದಿ ಕಳ್ಕೊಂಡಿದ್ದೀನಿ. ನೆಮ್ಮದಿ ಕಳ್ಕೊಂಡ್ರಿ? ಯಾಕೆಲ್ಲ ಹೆಣ್ಮಕ್ಳು ನೆಮ್ಮದಿ ಕಳ್ಕೊಂತ ಇದೀರಾ? ಅರ್ಥವೇ ಆಗ್ತಿಲ್ವೇ ಈ ಕೇಸು. ಹುಡುಗರು ಸಿಗ್ತಾ ಇಲ್ಲ, ನೀವು ಚೆನ್ನಾಗಿದೆ. ನಿಮಗೆ ಹುಡುಗ ಸಿಗ್ತಾ ಇಲ್ಲ, ನಮ್ಗೆ ಹುಡುಗಿ ಸಿಗ್ತಾ ಇಲ್ಲ, ನನಗೆ ಯಾರು ಸಿಗ್ತಾ ಇಲ್ಲ. ನಿಮ್ ಸಿಕ್ಕಿದ್ರು ಡೌಕಸ್ತಾ ಇರ್ತೀರಾ ಯಾವಾಗ್ಲೂ. ಮ್ಯಾಮ್ ನಿಮ್ಮ ಮೇಲೆ ಆಣೆ ಮ್ಯಾಮ್, ನನ್ ಮೇಲೆ ಹಣ್ಣು ಹೇಳ್ಬೇಡಿ. ಈಗ ನಮ್ಗೆಲ್ಲ 100 ಜನ ಇದಾರ. ನೀವು ಪಡ್ಕೊಂಡಿದ್ದೇನು ಕಳ್ಕೊಂಡಿದ್ದೇನು? ಹೆಸರೇನಂದ್ರಿ ಬ್ರೋ? ವಿನಯ್. ಬಿಡಿ ಬ್ರೋ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನ್ನೊಬ್ರಲ್ಲಿ ಪ್ರಾಬ್ಲಮ್ ಇದೆ ಅನ್ಕೊಂಡಿದ್ದೆ, ನನ್ನ ಹೆಸರಲ್ಲೇ ಪ್ರಾಬ್ಲಮ್ ಇದೆ. ಕಳ್ಕೊಂಡಿದ್ದೇನ್ ಗೊತ್ತಾ ಇವನು? ಆ ಹುಡುಗಿಗೋಸ್ಕರ ನಾನ್ ವೆಜ್ ಬಿಟ್ಟ, ಒಂದ್ ವರ್ಷ ನಾನ್ ವೆಜ್ ಕಳ್ಕೊಂಡ ಅಷ್ಟೇ. ಜೀವನದಲ್ಲಿ ಏನಾದ್ರೂ ಬಿಡಿ, ನಾನ್ ವೆಜ್ ಬಿಡ್ಬೇಡಿ. ನಂಗೂ ತುಂಬಾ ಪ್ರಪೋಸಲ್ಸ್ ಬಂದಿದ್ದೇನೆ, ಬ್ರಾಹ್ಮಣರು ಮತ್ತೆ ಲಿಂಗಾಯತರು. ನಾನು ಏನಕ್ಕೆ ಒಪ್ಕೊಂಡಿಲ್ಲ, ನಾನ್ ವೆಜ್ ಬಿಡ್ಬೇಕಾಗುತ್ತೆ ಅಂತ. ಜೀವ ಬಿಟ್ಬಿಡ್ತೀವಿ, ನಾನ್ ವೆಜ್ ಬಿಡಲ್ಲ ಅಷ್ಟೇ. ವರ್ಸ್ಟ್ ಮೂಮೆಂಟ್ ಆಫ್ 2025. ದುಡುಕ್ಬಾರ್ದಾಗಿತ್ತು, ಕೆಲವೊಂದಿನ ದುಡುಕ್ಬಾರ್ದಾಗಿತ್ತು. ಓಕೆ, ದುಡುಕ್ ಬಿಟ್ರೆ ಡ್ಯೂ ರಿಗ್ರೆಟ್ ಫಾರ್ ಇಟ್? ಆ ಮೂಮೆಂಟ್ ಹಂಗ ಅನಿಸ್ತು, ಬಟ್ ಅದಾದ್ಮೇಲೆ ನಾನ್ ಮಾಡಿದ್ ಕರೆಕ್ಟ್ ಅಂತ ಅನಿಸ್ತು. ಸೊ ಯಾವಾಗ್ಲೂ ಈ ಒಂದು ಗಾದೆನ ಹೇಳ್ತಾರೆ ನಮ್ಮ ಮನೆಯಲ್ಲಿ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಏನು ಫಲ ಅಂತ ಹೇಳಿ. ಸೊ ಅದನ್ನ 2 ರೀತಿನಲ್ಲಿ ತಗೋಬಹುದು. ಒಂದು, ನಾನು ತಪ್ಪು ಮಾಡಿರ್ತೀನಿ, ಇಲ್ಲ ಏನೋ ಒಂದು ತಪ್ಪು ಆಗೋಗಿರುತ್ತೆ, ಅದ್ರ ಬಗ್ಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಆ ತಪ್ಪು ಸರಿ ಹೋಗಲ್ಲ. ಹೌದು, ಸೊ ಅದನ್ನ ಅಲ್ಲಿ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಏನು ಒಳ್ಳೇದನ್ನ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಡೆಫಿನೆಟ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಗುರು ಹೌದು ಅಂತ ಅನ್ಕೊಂಬೇಕು. ಅಂದ್ರೆ ದುಡುಕಿದ್ರು ನನ್ ಕೋಪದಿಂದ ನಾನು ದುಡುಕ್ಬಿಟ್ಟಿದ್ದು. ಒಂದ್ ಒಳ್ಳೆ ಸ್ಥಾನದಲ್ಲಿರೋ ಆಫೀಸರ್ಗೆ ಕಪ್ಪಾಳು ಕೊಡ್ಬಿಟ್ಟೆ. ನಾನು ಇವಾಗಿನ ಲಿಮಿಟ್ ಅಲ್ಲಿ ಮಾತಾಡ್ತೀನಿ ನಾನು. ಏನು ಅಂತಂತಂದ್ರೆ, ಯಾರೋ ಒಬ್ರು ಚೆನ್ನಾಗಿ ದುಡಿತಿದ್ದಾರೆ, ಕಷ್ಟಪಡ್ತಿದ್ದಾರೆ, ಟ್ರಾವೆಲ್ ಮಾಡ್ತಿದ್ದಾರೆ, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಇಲ್ಲ ಅಂತಂತಂದ್ರೆ ಪೊಲಿಟಿಷಿಯನ್ ಒಳಗಡೆನೆ ಪೊಲಿಟಿಕ್ಸ್ ಯೂಸ್ ಮಾಡಿ ಒಳ್ಳೆ ಮನಸ್ಸಿರೋರ್ನ ಒಳ್ಳೆ ಕೆಲಸದಲ್ಲಿ ಚೆನ್ನಾಗಿ ಬೆಳೆಯೋರ್ನ ತುಳಿದ್ಬಿಟ್ರೆ ಸೊ ಅದು ಡೆಫಿನೆಟ್ಲಿ ಚೆನ್ನಾಗಿ ಅನ್ಸಲ್ಲ. ಸೊ ನನಗೆ ಆ ಥರ ಆಗಿ ನಾನು ಒಂದು ವ್ಯಕ್ತಿಗೆ ಕಪ್ಪಳಿಕೆ ಹೊಡೆದ್ಬಿಟ್ಟೆ. ಬಟ್ ಆ ಮೂಮೆಂಟ್ ಅಲ್ಲಿ ನನಗೆ ರಿಗ್ರೆಟ್ ಆಯ್ತು, ದೊಡ್ಡವ್ರು ಹೊಡಿಬಾರ್ದಾಗಿತ್ತು ಅಂತ. ಬಟ್ ಅಟ್ಲೀಸ್ಟ್ ದೊಡ್ಡವರು ಚಿಕ್ಕವರಿಂದ ಪಾಠ ಕಲಿತ್ರೆ ಏನು ತಪ್ಪಿಲ್ಲ ಅನ್ನಿಸ್ತು, ಕೊಟ್ಟೆ. ತಂದೆ ಯಾವಾಗಲೂ ಹೇಳ್ತಿರ್ತಾರೆ, ತಪ್ಪು ಅನ್ನಿಸಿದ್ರೆ ಮುಖ ಮೂತಿ ನೋಡ್ಬೇಡ, ದೊಡ್ಡವ್ರು ಚಿಕ್ಕವರು
ಅಂತ ನೋಡ್ಬೇಡ, ಎಲ್ರಿಗೂ ಸಮ, ಎಲ್ರಿಗೂ ನ್ಯಾಯ ಹೇಳ್ಬಿಡು ಡೈರೆಕ್ಟ್ ಆಗಿ, ತಲೆ ಕೆಡ್ಸ್ಕೊಬೇಡ. ಕರೆಕ್ಟ್ ಮ್ಯಾಮ್. ಆಕ್ಚುಲಿ ತಪ್ಪು ಯಾರು ಮಾಡಿದ್ರು ತಪ್ಪೆ, ನಾನ್ ಮಾಡಿದ್ರು ತಪ್ಪೆ, ದೊಡ್ಡವ್ರು ಮಾಡಿದ್ರು ತಪ್ಪೆ, ಚಿಕ್ಕವ್ರು ಮಾಡಿದ್ರು ತಪ್ಪೆ. ಬಟ್ ಆದ್ರೆ ಹೊಡೆದಿದ್ದು ಇಟ್ಸ್ ಓಕೆ. ಬಟ್ ನಿಮ್ ಸೆಲ್ಫ್ ರಿಯಲೈಸೇಷನ್ ಬಿಟ್ಬಿಡೋಣ. 2025 ನಲ್ಲಿ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಆಫ್ ದ ಲೈಫ್ ಅನ್ನೋ ತರ ಯಾವ್ದಾರ ಇದೆಯಾ? I don't really have any moment. Any best moment? Hey, you're talking to me. That is the best moment of your life. ನಿಮ್ ಜೊತೆ meeting you was my best moment. ಕದ್ದಳು ಮನಸ್ಸನ್ನ ಅವಳಂತ ಚೆಲುವೇನಾ 2025 ನನ್ ಕ್ರಶ್ ಮ್ಯಾರೇಜ್ ಆಗ್ಬಿಡ್ತು ಅಷ್ಟೇ. ಅದೇ ನನ್ಗೆ ವರ್ಸ್ಟ್. ಮ್ಯಾರೇಜ್ ಆಗಿದ್ದಕ್ಕೆ ವರ್ಸ್ಟ್ ಅಂತವ್ರೆ. ಲವ್ ಮಾಡಿರೋ ಹುಡುಗಿದ ಮ್ಯಾರೇಜ್ ಆಗುತ್ತೆ ಎಷ್ಟೋ ಜನ ಹುಡುಗರ್ದು. ಮ್ಯಾಮ್ ಹಂಗಂದ್ರೆ ನಂದು ಈ ವರ್ಷದಲ್ಲಿ ನನಗೆ ಕ್ರಶ್ ಆದವ್ರು ಒಂದು 10 ಜನ ಮದುವೆ ಆಗೋದು. ನನಗೆ ಎಲ್ಲರೂ ಕ್ರಶ್ ಅಲ್ಲ, ನನಗೆ ನಂಗೆ ಎಲ್ಲರೂ ಕ್ರಶ್ ಅಲ್ಲ ಮ್ಯಾಮ್, 10 ಜನ ಅಷ್ಟೇ. ವರ್ಸ್ಟ್ ಮೆಮೊರಿ 2025 ಏನ್ ಸರ್? ನಮ್ಮ ಹುಡುಗಿ ಬಿಟ್ಟಾಕಿದ್ದು ಏನಕ್ಕೆ ಬ್ರೋ ನಿಮ್ ಹುಡುಗಿ ಬಿಟ್ಟೋಗಿದ್ದ ರೀಸನ್ ಅವ್ರ ಮನೇಲಿ ಒಪ್ಲಿಲ್ಲ, ಅದಕ್ಕೆ ಬಾ ಓಡೋಣ ತಗೊಂಡ್ಬರ್ತೀನಿ ಕೇಳಿದ್ವಿ, ಒಪ್ಲಿಲ್ಲ. ಅವ್ರ ಅಮ್ಮ ಬ್ಲಾಕ್ ಮೇಲ್ ಮಾಡಿದ್ರು. ಏನಂತ ಸತ್ತೋಗ್ತೀನಿ ಅಂತನಾ? ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ನಾವು ಇದು ಪ್ರೀತಿ ಕಥೆನಲ್ಲಿ ಫಸ್ಟ್ ಏನ್ ಹೇಳಿದ್ರೆ ನಾವೆಲ್ಲ ಎಂಡಿಂಗ್ ಬರ್ದ್ಬಿಡ್ತೀವಿ. ಅಷ್ಟೊಂದು ಕೇಳಿದೀವಿ ಕಥೆಗಳು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಆತರ ಮೆಮೊರಿ ತರ ಸಿಚುವೇಶನ್ ಏನು ನಡೆದಿಲ್ಲ. ಮ್ಯಾಮ್ ಒಂದ್ ಇಡೀ ವರ್ಷ 365 ದಿವಸದಲ್ಲಿ ಒಂದು ಮೆಮೊರಿ ಆಗುವಂತದ್ದು ಏನೇನು ನಡೆದಿಲ್ವಾ? ನನಗೂ ಏನು ಆ ಥರ ಸ್ಪೆಷಲ್ ಅಂತ ಫೀಲ್ ಏನು. ನೀವಿಬ್ರು ಒಂದ್ ಕೆಲಸ ಮಾಡಿ, ಇವತ್ತು ನನ್ನ ಮೀಟ್ ಮಾಡಿದ್ರಲ್ಲ, ದಿಸ್ ಇಸ್ ದ ಬೆಸ್ಟ್ ಮೆಮೊರಿ ಅಂತ ಫಿಕ್ಸ್ ಆಗಿ. 2026ಗೆ ವಾಟ್ ಈಸ್ ಯುವರ್ ರೆಸೊಲ್ಯೂಷನ್ ಆರ್ ಗೋಲ್? 25 ಅಲ್ಲಿ ಆಲ್ಮೋಸ್ಟ್ ಹೊರಗಡೆ ತಿಂತಾ ಇದ್ದೀನಿ. 26 ಅಲ್ಲಿ ಕುಕ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಬಿಡಿ, ನಾನೇ ಹೇಳ್ತೀನಿ 2026 ಅಲ್ಲಿ ಹೊರಗಡೆನೆ ತಿಂತಾ ಇರ್ತಾರೆ. ಇಲ್ಲ, ನಾನು ಟ್ರೈ ಮಾಡ್ತೀನಿ. ನಾನು ಅವಾಗ್ಲೂ ಅವ್ರ ಹತ್ರ ಅದೇ ಹೇಳ್ತಾ ಇದ್ದೆ, ಏನಾದ್ರೂ ಹೊಸದ್ ಕುಕ್ ಮಾಡ್ಲಿಕ್ಕೆ ಹೋದ್ರೆ ಅದು ಹಾಳಾಗಿ ಹೋಗ್ತದೆ. ಅದಕ್ಕೆ 26 ಅಲ್ಲಿ ಅದನ್ನ ಸ್ವಲ್ಪ ಚೆನ್ನಾಗಿ ಕಲಿಬೇಕು. ಸ್ವಲ್ಪ ಹೊರಗಡೆದೆಲ್ಲ ತಿಂದು ಸ್ವಲ್ಪ ಹೆಲ್ತ್ ಎಲ್ಲ ಒಳ್ಳೆ ಮೇಂಟೈನ್ ಮಾಡುವ ಅಂತ ಇದ್ದೇನೆ. ಹೊರಗಡೆದೆಲ್ಲ ತಿಂದು ಹೆಲ್ತ್ ಮೇಂಟೈನ್ ಮಾಡೋದಲ್ಲ, ಹೊರಗಡೆದೆಲ್ಲ ತಿನ್ನೋದ್ ಬಿಟ್ಟು ಹೊರಗಡೆ ತಿನ್ನೋದ್ ಬಿಟ್ಟು ಒಳ್ಳೆ ಹೆಲ್ತ್ ಮೇಂಟೈನ್ ಮಾಡುವ ಅಂತ ಇದ್ದೇನೆ. ನೋಡ್ಬೇಕು ಹೇಗೆ ಆಗ್ತದೆ. ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ನಂದು ಬ್ರೋ ಒಂದು ಬಾಡಿ ವೇಟ್ ಕಮ್ಮಿ ಮಾಡೋದು. ಅದಾಗುದಿಲ್ಲ, ಅದಾಗಲ್ಲ. ಏಯ್ ಡೋಂಟ್ ಅಂಡರ್ ಎಸ್ಟಿಮೇಟ್ ಮ್ಯಾನ್. ಇನ್ನೊಂದು ಮನೆ ಕಟ್ಟೋದು, ಎರಡೇ ಮನೆ ಕಟ್ಟೋದು ಗಂಡು ಮಕ್ಳಿಗೆ ಸಿಂಪಲ್. ಚೆನ್ನಾಗಿ ಖುಷಿಯಾಗಿರ್ಬೇಕು. ನೀವ್ ಈಗಲೂ ಖುಷಿಯಾಗೇ ಇದೀರಿ, ಹಸನ್ಮುಖಿ. ಮುಂದ್ಗಡೆ ಕಾಣಕ್ಕಷ್ಟೇ ಖುಷಿ, ಇವಾಗ ಮನಸ್ಸಿನ ಖುಷಿಯಾಗಿಲ್ಲ. ಮನ್ಸಿನ ಖುಷಿಯಾಗಿಲ್ಲ. ಸಿಕ್ಕಿದೀರಾ ಅಂತ ಖುಷಿಯಾಗಿದೆ. ಎಲ್ಲಿದ್ದೆ ಇಲ್ಲಿ ತನಕ. ಮೇ ಬಿ ಚೇಂಜಿಂಗ್ ಮೈ ಲೈಫ್ ಸ್ಟೈಲ್, ಮೇ ಬಿ, ನಾಟ್ ಶೋರ್. ಪ್ಲೀಸ್ ಡೂ. 12 hours is more. Go on a vacation. You are already on vacation. That is true, but again. ಮತ್ತೆ ವೆಕೇಶನ್. Yeah. ಓಕೆ, ಲೈಫಲ್ಲಿ ಒಂದು ಸಿಂಪಲ್ ಹ್ಯಾಕ್ನ ಹೇಳ್ಕೊಡ್ತೇನೆ. ಐ ವಾಸ್ ಜಸ್ಟ್ ಪುಲ್ಲಿಂಗ್ ಯು ಲೈಕ್. ಬಟ್ ಆಕ್ಚುಲಿ ಏನ್ ಗೊತ್ತಾ, ನೀವು 100 ರೂಪಾಯಿ ದುಡಿದ್ರೆ ಅಟ್ಲೀಸ್ಟ್ ಅದರಲ್ಲಿ 10 ರೂಪಾಯಿನ ನೀವು ಟ್ರಾವೆಲಿಂಗ್ಗೆ ಸ್ಪೆಂಡ್ ಮಾಡಬೇಕು. ಓಕೆ, ಬಟ್ ನಾನು 30 ರೂಪೀಸ್ ಸ್ಪೆಂಡ್ ಮಾಡ್ತೇನೆ ಫಾರ್ ಟ್ರಾವೆಲಿಂಗ್. ಬಟ್ ಮಿನಿಮಮ್ 10 ರೂಪೀಸ್ ನೀವು ಸ್ಪೆಂಡ್ ಮಾಡಿದ್ರೆ ಟ್ರಾವೆಲಿಂಗ್ಗೋಸ್ಕರ ನಿಮ್ಮ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನೀವು ನಿಮ್ಮನ್ನ ಕಂಡ್ಕೋಬಹುದು. What if we spend all the money? All the money, then you will be like me on road. ಒಳ್ಳೆ ಸ್ಯಾಲ್ರಿ ಬಂದ್ರೆ ಸಾಕು ನಮ್ಗೆ. ಅಲ್ಲ, ಬಿಟ್ಟೋಗಿದ್ದು ಹುಡುಗಿ ವಾಪಸ್ ಬರೋದು ಏನು ಬೇಕಾಗಿಲ್ಲ ಸರ್, ಬೇರೆ ಹುಡುಗಿನೂ ಬೇಕಾಗಿಲ್ಲ, ಬೇರೆ ಹುಡುಗಿನೂ ಬೇಕಾಗಿಲ್ಲ, ಸಿಂಗಲ್ ಆಗಿ ಇರ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಮದ್ವೆ ಆಗ್ಬೇಕು ಅನ್ನೋದು, ಇದು ಏನು ಇಲ್ಲ ಅಂತೀರೇನೋ ಅನ್ಕೊಂಡಿದ್ದೆ. ಮದ್ವೆ ಆಗ್ಬೇಕು ಅನ್ನೋದು ಒಂದಿದೆ. ಆಗುತ್ತಾ ಮ್ಯಾಮ್, ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಆಶೀರ್ವಾದ. ಮ್ಯಾಮ್ ಆಶೀರ್ವಾದ ಮಾಡೋದು ದೊಡ್ಡ ನಾನಲ್ಲ ಮ್ಯಾಮ್. ಸೇಮ್ ಮದುವೆ ಆಗಬೇಕು. ನೀವು ಮದುವೆ ಆಗಬೇಕು. ಸೇಮ್ ಮದುವೆ. ಅಯ್ಯೋ, ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ, ವೈಟ್ ಆಗಿದ್ದಾರೆ, ಬ್ರೈಟ್ ಆಗಿದ್ದಾರೆ, ಕಲರ್ ಇದ್ದಾರೆ. ಒಳ್ಳೆ ಹುಡುಗ ಬೇಕು ಯಾರಾದ್ರೂ. ವೆಲ್ ಸೆಟಲ್ಡ್. ರಿಜೆಕ್ಷನ್, ಅಪ್ಲಿಕೇಶನ್ ಕ್ಯಾನ್ಸಲ್. ಹೇಗಿತ್ತು ಅಂತ ಹೇಳಿದ್ವಲ್ಲ, 26 ಹೇಗೆ ಇರಬೇಕು. ಮ್ಯಾಮ್ ನಂಗೆ 25 ಸಖತ್ತಾಗಿತ್ತು ಮ್ಯಾಮ್, ನಿಜ ಹೇಳ್ತೇನೆ. ನಾನು ಅನ್ಕೊಂಡೇ ಇರ್ಲಿಲ್ಲ. ಚೆನ್ನಾಗಿದ್ದಾರೆ. ಈ ವರ್ಷನೇ 3 ಲಕ್ಷ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಚಾನಲ್ಗೆ. ನೆಕ್ಸ್ಟ್ ಟೈಮ್ ಅದೇ 6 lakh ನೆಕ್ಸ್ಟ್ ಇಯರ್. ನೆಕ್ಸ್ಟ್ ವರ್ಷ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಟು ಬಿ ವೆರಿ ಹಾನೆಸ್ಟ್, ಸಖತ್ತಾಗಿತ್ತು. ನನ್ಗೇನು ಈ ವರ್ಷದಲ್ಲಿ ನಾನು ಮುಟ್ಟಿದಲ್ಲ ಚಿನ್ನ ಅಂತಾರಲ್ಲ, ಹಂಗೆ ಏನೇನು ಅನ್ಕೊಂಡಿದ್ದೆ ಎಲ್ಲದೂ ಹಂಗಾಗಿ. ರೇಟ್ ನೀವು ಮುಟ್ಟಿರೋದ್ರಿಂದ ನಾನು ಮುಟ್ಟಿರೋದ್ರಿಂದನೇ ಜಾಸ್ತಿ ಆಗಿರೋದು. ಸೊ ಸುಮ್ಮನೆ ಯಾಕೆ ಸುಳ್ಳೆಲ್ಲ ಹೇಳೋಣ. ಈ ವರ್ಷ ಸಖತ್ತಾಗಿತ್ತು. ನಾನು ಅನ್ಕೊಂಡಿದ್ದೆ ಎಲ್ಲದೂ ಚೆನ್ನಾಗಿ ಆಯ್ತು ಮ್ಯಾಮ್. ಚೆನ್ನಾಗಿ ಸರಿ. ಥ್ಯಾಂಕ್ ಯು ಸೋ ಮಚ್. 2026ಗೆ ನಿಮ್ಮ ರೆಸೊಲ್ಯೂಷನ್ ಅಥವಾ ಗೋಲ್ ಏನು? ಸ್ವಲ್ಪ ಬೇಗ ಎಲ್ಲರೂ ನಂಬೋದನ್ನ ಕಮ್ಮಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಿಮ್ದೇನ್ ರೆಸಲ್ಯೂಷನ್? ನಂದ 2026ಗೆ ಮೋಸ ಹೋಗ್ಬಾರ್ದು ಅನ್ನೋದು ನನ್ನ ರೆಸೊಲ್ಯೂಷನ್. ಮೋಸ ಹೋಗಿದ್ದೀರಾ? ಆಬ್ವಿಯಸ್ಲಿ ರೀ, ಅದಕ್ಕೆ ತಾನೇ ಹೇಳ್ತಾ ಇದ್ದೀನಿ. 2026ಗೆ ಮೋಸ ಹೋಗ್ಬಾರ್ದು, ಒಳ್ಳೆ ಹುಡುಗಿನ ಹುಡ್ಕೋಬೇಕು. ಅದಾಗಲ್ಲ, ಸಿಕ್ತಾರ್ಬೇಡಿ. ನಾನು ಇದನ್ನ 20 ವರ್ಷದಿಂದ ಏನೇ ಅನ್ಕೋತಾ ಇದ್ದೀನಿ, ಸಿಗ್ತಾರೆ ಅಂತ. ನನ್ಗೆ ಗೊತ್ತು ಅದೆಲ್ಲ ಇಲ್ಲಿ ಬರ್ದಿಲ್ಲ. ಎಲ್ಲ ಏನ್ ಸಿಗ್ಬೇಕೋ ನಮ್ಗೆ ಆ ಟೈಮ್ ಸಿಕ್ಕೇ ಸಿಗುತ್ತೆ. ಇದೇ ಹೋಪಲ್ಲಿ ಬದುಕ್ತಾ ಇದೀವಿ. ನಾನೆಲ್ಲ ಎಲ್ಲ ಗಂಡು ಮಕ್ಳು ಈ 2026 ಅಲ್ಲಿ ನಮ್ಗೆ ಹುಡುಗಿ ಸಿಗ್ತಾಳೆ ಅನ್ನೋ ಹೋಪಲ್ಲೇ ಕಾಲಿಡ್ತೀವಿ. ಇಡೀ ವರ್ಷನ ಅದರಲ್ಲೇ ಕಳಿತೀವಿ. ಸಿಕ್ಕಿಲ್ಲ ಅಂದ್ರೆ ಅದು 2027 ಇದೆ ಅಲ್ಲ, ಬರುತ್ತೆ. ಎವ್ರಿ ಇಯರ್ ಬರುತ್ತೆ. RCB ಕಪ್ ಗೆಲ್ಲುತ್ತೆ ಅಂತ ಕಾಯ್ದಿಲ್ವಾ?
ನೀನ್ ಇದ್ಯಾ ಲೆಕ್ಕ ನಮ್ಗೆ. ನನ್ನ ಲೈಫಲ್ಲಿ ಬೆಸ್ಟ್ ಮೆಮೊರಿ 2026 ಅಲ್ಲಿ ಏನಂದ್ರೆ RCB ಕಪ್ ಹೊಡೆದಿದ್ದು. ನೀವು ಹೇಳೇ ಇಲ್ಲ ಅವನ್ನೆಲ್ಲ. 2026ಗೆ ನಿಮ್ ಪ್ಲಾನ್ಸ್ ಏನ್ರಿ? ವರ್ಕೌಟ್. ದಪ್ಪ ಆಗಕ್ಕ ಸಣ್ಣ ಆಗಕ್ಕ? ಫಿಟ್ನೆಸ್. ಸಣ್ಣ ಆಗಕ್ಕೆ ಅಂದಿದ್ರೆ ನನ್ಗೆ ಇವಾಗಲೇ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಟ್ಟಿರೋದು. ನಾವ್ ಅಪ್ಪ ಅಮ್ಮಂಗೆ ಚಲೋ ನೋಡ್ಕೋಬೇಕ್ರಿ. ಅವ್ರಿಗೆ ನಮ್ಮ ಅಕ್ಕ ಒಂದ್ ಸೆಟಲ್ ಆಗಿದ್ದಾಳೆ, ನಾವೊಂದ್ ಸೆಟಲ್ ಆಗಿಲ್ಲ ಅಂತೇಳಿ ಅವ್ರ ಮನಸ್ಸಿನಾಗ ಬಾಳ್ ಕೊರಗಾತಾರು. ಅವ್ರಿಗೆ 2026 ಒಳಗ್ ನಾನು ಸೆಟಲ್ ಆಗಿ ನಾನು ನಿಮಗ್ ನೋಡ್ಕೋತೀನಿ ಅನ್ನೋದೊಂದು ಅವ್ರಿಗೆ ಒಂದ್ ಹೇಳೋದೈತ್ರಿ. ನಾ ಸೂಪರ್ ರೀ, ನೀವು ಸ್ಟ್ರಾಂಗ್ ಇದೀರಿ. ನಂತರ ನಿಮ್ ಅಕ್ಕ ಹೆಂಗ ಸೆಟ್ಲ್ ಆಗಿದಾರ ನೀವು ಹಂಗ ಸೆಟ್ಲ್ ಆಗ್ರಿ. ನಾನ್ ದೇವ್ರ ಹತ್ರ ಬೇಡ್ಕೋತೀನಿ. ನಾನು ಅನ್ಕೊಂಡಿರೋ ಡ್ರೀಮ್ ಜಾಬ್ ಹತ್ಬೇಕು, ಪಪ್ಪ ಮಮ್ಮಿ ಚಲೋ ನೋಡ್ಕೊಂಡ್ ತಂಗಿಯರ್ಗೂ ಎಜುಕೇಶನ್ ಕೊಡಿಸ್ಬೇಕಂತ ಐತಿ. ಸೀರಿಯಸ್ ಆಗಿ ಹೇಳ್ತೀನಿ, ಹಳ್ಳಿಯಿಂದ ಬಂದಿರೋ ಹುಡುಗಿರ್ದು ಎಲ್ಲರದು ಜಾಬ್ ಸಿಕ್ಬೇಕ್ರಿ, ನಾವ್ ಚೆನ್ನಾಗಿರ್ಬೇಕ್ರಿ, ನಾವ್ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕ್ರಿ. ಅಷ್ಟೇ ರೀ. ಅಷ್ಟೇ ರೀ. ನನ್ನ ಚಾನಲ್ ನೋಡ್ರಿ. ಅದು 2026 ಅಲ್ಲಿ ಹಾಕೊಳ್ರಿ. ನಿಮ್ಗೋಸ್ಕರ ಚಲೋ ಕಂಟೆಂಟ್ ಮಾಡ್ತೀನಿ. ಮಾಡ್ರಿ, ಉತ್ತರ ಕರ್ನಾಟಕ ಭಾಷೆದಾಗೂ ಮಾಡ್ರಿ. ಪಕ್ಕಾ ಬರ್ತೀನಿ. ನೆಕ್ಸ್ಟ್ 2026ಗೆ ನನ್ನ ಫಸ್ಟ್ ಪ್ಲಾನ್ ಇರೋದೇ ಅಲ್ಲಿಗೆ ಬರೋಕೆ. ಓಕೆ, ಇದು ನನ್ನ ಪ್ರಾಮಿಸ್. ಅದೇ 2026 ಅಲ್ಲಿ ಅಂದ್ರೆ ಮದುವೆ ಆಗಕ್ಕೆ ಪ್ಲಾನ್ ಇದೆ. ಒಂದು ಹೊಸ ಲೈಫ್ ನ ಸ್ಟಾರ್ಟ್ ಮಾಡಬೇಕು. ಆ ಲೈಫ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಬಗ್ಗೆ ಯಾರು ಏನೇನ್ ಮಾತಾಡೋರು ಅವ್ರ ಮುಂದೆ ಎಲ್ಲ ನಾವು ಚೆನ್ನಾಗಿ ಇರ್ಬೇಕು. ಸೊ ಅದ್ ಮಾಡ್ಲೇಬೇಕು. ಆಮೇಲೆ ನಮ್ಮ ಜೊತೆ ಮಾತಾಡಿರೋರೆಲ್ಲ ಇವ್ರು ಹಿಂಗಾದ್ರ ಅಂತ ಯೋಚನೆ ಮಾಡ್ಬೇಕು. ಆ ತರ ಮಾಡ್ಬೇಕು. ಆಲ್ ದ ಬೆಸ್ಟ್. ಸೊ ನಿಮ್ಮ ಅಷ್ಟು ಜನಕ್ಕೂ 2026 ಸೂಪರ್ ಆಗಿರ್ಲಿ. ನೀವು ಅನ್ಕೊಂಡಿರೋದು ಎಲ್ಲದೂ ಆಗ್ಲಿ, ನಿಮ್ಮ ಜೀವನ ಚೆನ್ನಾಗಿರ್ಲಿ. 2026 ಒಳ್ಳೆ ವರ್ಷ ಆಗಿರ್ಲಿ. ಓಕೆ, ನೀವಿಬ್ರು ಮದುವೆ ಆಗಿ ನಂದು ಪ್ಲಾನ್. ಸೊ 2026ಗೆ ನನ್ನ ಪ್ಲಾನ್ ಬಂದ್ಬಿಟ್ಟು ಯೂಟ್ಯೂಬ್ ನ ಇನ್ನೂ ಅಂದ್ರೆ ನನ್ಗೆ ಈ ವರ್ಷ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಸಬ್ಸ್ಕ್ರೈಬರ್ಸ್, ಒಳ್ಳೊಳ್ಳೆ ವಿಡಿಯೋಸ್, ಒಳ್ಳೊಳ್ಳೆ ಕಂಟೆಂಟ್ಗಳು ತಲೆಗೊಳ್ಳಿತ್ತು. 2026 ಅಲ್ಲಿ ಏನಿದೆ ಇದನ್ನ ನಾನು ಎಲ್ಲೂ ಡ್ರಾಪ್ ಆಗಕ್ ಬಿಡ್ದೇನೆ ಇನ್ನೂ ಒಂದು ನೆಕ್ಸ್ಟ್ ಸ್ಟೆಪ್ ತಗೊಂಡ್ ಹೋಗ್ಬೇಕು ಅನ್ನೋ ಪ್ಲಾನ್ ಇದೆ. ನಾವ್ ತಗೊಂಡ್ ಹೋಗ್ತೀವ್ರಿ ನಿಮ್ಗ. ಸಾಕ್ರಿ, ನೀವ್ ಇಷ್ಟ ಹೇಳಿದ್ರಲ್ರಿ ಸಾಕು. ಉತ್ತರ ಕರ್ನಾಟಕ ಮಂದಿ ಬಾಳ್ ಪ್ರೀತಿ ಕೊಟ್ಟವ್ರೆ, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್. ನೋಡಿದ್ರಲ್ಲ ನಮ್ ಜನ ಹೇಗೆಲ್ಲ ಉತ್ತರ ಕೊಟ್ರು ಅಂತ ಹೇಳಿ. ಇವಾಗ ನೀವು ಈ ವರ್ಷ ಹೇಗಿತ್ತು ಅನ್ನೋದನ್ನ ಹಾನೆಸ್ಟ್ ಆಗಿ ಕಮೆಂಟ್ ಮಾಡಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ಕೋತಾರಿ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.